ನಿಮಗೆ ಸ್ವಾಗತ. ಸೀತಾರಾಮ ಜಿ ಕನ್ನಡದಲ್ಲಿ ಅದ್ಭುತವಾಗಿ ಮೂಡಿ ಬರ್ತಿರುವಂಥ ಸೀತಾರಾಮ ಸೀರಿಯಲ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸತ್ತ ನಂತರ ಸೀತಾ ಮುಖದಲ್ಲಿ ನಗುನೇ ಕಳೆದು ಹೋದಾಗ ಈಗ ರಾಮ್ ಒಳ್ಳೆ ಕೆಲಸಕ್ಕೆ ಸೀತಾ ನಗುತ್ತಾ ಹಾಗೆ ಸಿಹಿ ಪ್ರಯತ್ನ ಸುಬ್ಬಿನ ಆ ಮನೆಗೆ ತರಬೇಕನ್ನೋ ಪ್ರಯತ್ನ ಹಾಗೂ ರಾಮ್ ಸೀತಾಗೋಸ್ಕರ ನಿನಗೊಂದೇ ನಾಳೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಸೀತಾ ಹೇಳ್ತಾರೆ. ನೀವು ನನಗೆ ಕೊಡ್ತೀರಾ ಸರ್ಪ್ರೈಸು ಅಂತ ಸೀತಾ ಕೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಸುಬ್ಬಿಗೆ ಹೇಳ್ತಾರೆ, ನೀನು ಯಾಕೆ ನಮ್ಮ ಸೀತಮ್ಮನ ಮಗಳಾಗಿ ನಮ್ಮ ಮನೆಗೆ ಬರಬಾರ್ದು, ನೀನು ಬಂದರೆ ಎಷ್ಟು ಚೆನ್ನಾಗಿರುತ್ತಾ ಅಂತ ಹೇಳ್ತಾರೆ. ನಾನಾ ಸೀತಮ್ಮನ ಮಗಳಾಗ್ಯಾ ಅಂತ ಸುಬ್ಬಿ ಕೂಡ ಆಶ್ಚರ್ಯದಿಂದ ಸೀನ ಕೇಳ್ತಾಳೆ. ಹೌದು, ನೀನು ನಮ್ಮ ಸೀತಮ್ಮನ ಮಗಳಾಗಬೇಕು, ಆ ಮನೇಲಿ ನೀನು ಇರಬೇಕು ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಕುತಂತ್ರ ಮೇಲೆ ಕುತಂತ್ರ ಆಗ್ತಾ ಒಂದು ಆಶ್ರಮದಲ್ಲಿರುವಂಥ ಅನ್ನೋ ಹುಡುಗಿನ ಕರ್ಕೊಂಡು ಸಿಹಿನೇ ಸೀತಾ ಮಗಳು ಅಂತ ಪ್ರೂವ್ ಮಾಡಬೇಕು, ಅವಳು ಇನ್ನೊಂದು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಮಾಡಬೇಕು ಅಂತ ಭಾರ್ಗವಿ ಕುತಂತ್ರ ಮಾಡಿ ಆ ಮಗುನ ಮಾತಾಡಿಸ್ತಾರೆ. ಆಗ ಎಸ್ ಕ್ಯಾಪಿಟಲ್ ಸಿಹಿ ಅಂತ ಹೇಳ್ತಾಳೆ. ಅವಳು ಕೂಡ ಸಿಹಿ ಥರನೇ ಮಾತಾಡ್ತಾ, ಆದರೆ ಸಿಹಿ ಥರ ಮುಖ ಇರಲ್ಲ, ಬೇರೆ ಥರ ಹುಡುಗಿರ್ತಾಳೆ. ಅವಳನ್ನ ಸೀತಾನ ಹೇಗಾದರೂ ಡಿಸ್ಟರ್ಬೆನ್ಸ್ ಮಾಡಬೇಕು, ಹೇಗಾದರೂ ಅವಳನ್ನು ಮತ್ತೆ ಮೆಂಟ್ಲಿ ಡಿಸ್ಟರ್ಬೆನ್ಸ್ ಮಾಡಬೇಕು ಅಂತ ಭಾರ್ಗವಿ ಪ್ಲ್ಯಾನ್ ಮಾಡಿಕೊಂಡು ಅವಳನ್ನು ಕರ್ಕೊಂಬರ್ಬೇಕು ಅಂತ ಇಲ್ಲಿ ಅನ್ಕೊಳ್ತಿದ್ದಾಳೆ. ಭಾರ್ಗವಿ ಪ್ಲ್ಯಾನ್ ಪಕ್ಕಾ ಉಲ್ಟಾ ಮಾಡೋಕ್ಕೆ ಸಿಹಿ ತಂತ್ರದ ಮೇಲೆ ತಂತ್ರ ಮಾಡ್ತಾನೆ ಇದ್ದಾಳೆ. ಸಿಹಿ ಹೇಗಾದರೂ ಮಾಡಿ ಸುಬ್ಬಿನ ಸೀತಾನ ಮಡ್ಲಲ್ಲಿ ಹಾಕಿ ನನ್ನಮ್ಮ ಖುಷಿಯಾಗಿರಬೇಕು, ನನ್ನಪ್ಪ ಸಂತೋಷವಾಗಿರಬೇಕು ಅಂತ ಇಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿಹಿ ಥರ ಇರುವಂಥ ಸುಬ್ಬಿನ ಇಲ್ಲಿ ರಾಮ್ ಕರ್ಕೊಂಡು ಬರಬೇಕು ಅನ್ನೋ ಆಲೋಚನೆದಲ್ಲಿದ್ದಾನೆ ಒಟ್ಟಿನಲ್ಲಿ. ಹಾಗೂ ರಾಮ್ ಆಲೋಚನೆ ತಕ್ಕ ಹಾಗೆ ಸುಬ್ಬಿ ಸೀತಾ ಮಡ್ಲಲ್ಲಿ ಸೇರ್ತಾಳ. ಆದಷ್ಟು ಬೇಗ ಭಾರ್ಗವಿ ಪ್ಲ್ಯಾನ್ ಉಲ್ಟಾ ಆಗುತ್ತಾ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.